ಮಾವಿನ ಹಣ್ಣಿನಿಂದ ಇಷ್ಟು ರುಚಿಯಾದ ಕೇಸರಿ ಬಾತ್ ಮಾಡ್ಬೋದು ಅಂತ ನಿಮಗೆ ಗೊತ್ತಾ? ಹಾಗಾದರೆ ಬನ್ನಿ ನೋಡೋಣ. ಇದನ್ನು ಮಾಡಿದರೆ ನೀವು ಖಂಡಿತ ಮತ್ತೆ ಮತ್ತೆ ಮಾಡ್ತೀರಾ, ಅಷ್ಟು ಸೂಪರಾಗಿರುತ್ತೆ. ಶಾರಿಕಾ ಶ್ರುತಿ ಹೋಮ್ ರೆಸಿಪೀಸ್ಗೆ ಸ್ವಾಗತ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಆಗಿ ಮುಂದಿನ ನೋಟಿಫಿಕೇಷನ್ಗಾಗಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಇಷ್ಟು ರುಚಿಯಾದ ಕೇಸರಿ ಬಾತ್ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. ಇಲ್ಲಿ 1 ಕಪ್ಪು ರವೆಯನ್ನು ತೊಗೊಂಡಿದ್ದೀನಿ, ಮತ್ತು ಹೆಚ್ಚಿದಂಥ 1 ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ, ಮತ್ತು 1 ಬೌಲ್ ಸಕ್ಕರೆ, 2 ರಿಂದ 3 ಏಲಕ್ಕಿ, ಮತ್ತು 2 ರಿಂದ 3 ಲವಂಗ, ಸೊ ಒಂದು 2 ಸ್ಪೂನ್ ಆಗುವಷ್ಟು ದ್ರಾಕ್ಷಿ, ಮತ್ತು 2 ಸ್ಪೂನ್ ಆಗುವಷ್ಟು ಗೋಡಂಬಿ, ಇನ್ನು 2 ಸ್ಪೂನ್ ಆಗುವಷ್ಟು ಬಾದಾಮಿಯನ್ನು ನಾನಿಲ್ಲಿ ತಗೊಂಡಿದ್ದೀನಿ. ಮತ್ತು ನೆಕ್ಸ್ಟು ಇದಕ್ಕೆ ಬೇಕಾಗುವಂತಹ ಅನಾನಸ್ ಪುಡಿ, ಅಂದರೆ ಅನಾನಸ್ ಪೌಡರು, ಇಷ್ಟೇ ಇದಕ್ಕೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸು. ನೆಕ್ಸ್ಟು ಮಾಡೋದಕ್ಕೆ ತುಪ್ಪ. ಈಗ ಒಂದು ಬಾಣಲೆಯನ್ನು ತಗೊಂಡು ಅದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕಿ, ಅದು ಸ್ವಲ್ಪ ಬಿಸಿಯಾದ ನಂತರ ಗೋಡಂಬಿ, ಆಮೇಲೆ ದ್ರಾಕ್ಷಿ ಮತ್ತು ಬಾದಾಮಿಯನ್ನು ಹಾಕಿ ಈ ರೀತಿಯಾಗಿ ಲೋ ಫ್ಲೇಮನ್ನು ಇಟ್ಕೊಂಡು ಹುರ್ಕೋಬೇಕಾಗುತ್ತೆ. ಹೀಗೆ ಗೋಲ್ಡ್ ಬ್ರೌನ್ ಬರೋ ತನಕ ಹುರ್ಕೊಂಡು ಇದನ್ನು ನಾವು ಒಂದು ಬೌಲ್ಗೆ ಎತ್ತಿಟ್ಕೊಳ್ಳೋಣ. ನೆಕ್ಸ್ಟು ಅದೇ ಬಾಣಲೆಗೆ 1 ಕಪ್ಪು ರವೆಯನ್ನು ಹಾಕಿ, ಇದು ರವೆ ಸ್ವಲ್ಪ ದಪ್ಪ ಆಗುವವರೆಗೂ ಕೂಡ ಹುರಿಬೇಕಾಗುತ್ತೆ. ಉರಿಯನ್ನು ನೀವು ಯಾವುದೇ ಕಾರಣಕ್ಕೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ, ಅಂದರೆ ರವೆ ಕಪ್ಪಾಗಿಬಿಡುತ್ತೆ, ಅದು ಟೇಸ್ಟು ಕೂಡ ಚೇಂಜ್ ಆಗುತ್ತೆ. ಈಗ ರವೆಯನ್ನು ಕೈಯನ್ನು ಬಿಡೋ ರೀತಿಯಾಗಿ ಹುರ್ಕೋಬೇಕಾಗುತ್ತೆ ಸ್ವಲ್ಪ ದಪ್ಪ ಆಗೋವರೆಗೂ. ಈಗ ಇದನ್ನು ಕೂಡ ಇದಾಗಿದೆ, ಈಗ ತೆಗೆದಿಡ. ಈಗ ನೆಕ್ಸ್ಟು ಅದೇ ಬಾಣಲೆಗೆ ಸ್ವಲ್ಪ ತುಪ್ಪವನ್ನು ಹಾಕಿ, ಅದೇ ಬಾಣಲೆಗೆ ಈಗ ಸ್ವಲ್ಪ ತುಪ್ಪವನ್ನು ಹಾಕಿ 3 ಲವಂಗವನ್ನು ಹಾಕ್ತಾಯಿದ್ದೀನಿ. ಲವಂಗ ಹಾಕೋದ್ರಿಂದ ಕೇಸರಿ ಬಾತು ತುಂಬ ರುಚಿಯಾಗಿ ಬರುತ್ತೆ. ಮತ್ತು ಸಣ್ಣಗೆ ಹೆಚ್ಚಿಕೊಂಡಿರುವಂಥ ಇಲ್ಲಿ 1 ಬೌಲ್ ಮಾವಿನ ಹಣ್ಣನ್ನು ನಾನು ಹಾಕೋತಾ ಇದ್ದೀನಿ. ನೀವು ಯಾವುದೇ ಸೀಸನ್ ಅಂದರೆ ಯಾವುದೇ ಹಣ್ಣಾದರೂ ಬಳಸ್ಬೋದು, ಅಂದರೆ ಮಲ್ಗೋಬಾ, ಜೀರಾ, ಯಾವುದಾದ್ರೂ ಮಾವಿನ ಹಣ್ಣನ್ನು ಬಳಸ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಈಗ ಈ ಮಾವಣ್ಣನ್ನು ಚೆನ್ನಾಗಿ ಈ ರೀತಿಯಾಗಿ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ, ಅಂದರೆ ಮಾವಿನ ಹಣ್ಣು ಸ್ವಲ್ಪ ಮೆತ್ತಗಾಗುತ್ತೆ. ಆ ರೀತಿಯಾಗಿ ಇದನ್ನು ನಾವು ತುಪ್ಪದಲ್ಲಿ ಚೆನ್ನಾಗಿ ಹೀಗೆ ಸ್ವಲ್ಪ ಸ್ಮ್ಯಾಶ್ ಆಗ್ತಾ ಇರುತ್ತೆ, ಆ ರೀತಿ ಆಗೋ ತನಕ ಹುರ್ಕೋಬೇಕು. ಹುರ್ಕೊಂಡಾದ್ಮೇಲೆ ನಾವು ಹುರಿದಿಟ್ಟಿದ್ದಂಥ ರವೆಯನ್ನು ಇದಕ್ಕೆ ಬಾಣಲೆಗೆ ಸೇರಿಸ್ಕೋಬೇಕಾಗುತ್ತೆ. ಸೇರಿಸ್ಕೊಂಡು ಅದನ್ನು ಈ ರೀತಿಯಾಗಿ ಸ್ವಲ್ಪ ಕೈ ಆಡಬೇಕಾಗುತ್ತೆ. ಕೈ ಆಡಿದ ಮೇಲೆ ನಾವು 1 ಕಪ್ಪು ರವೆಗೆ 3 ಲೋಟ ಮೆಜರ್ಮೆಂಟಲ್ಲಿ ನಾವು ನೀರನ್ನು ಸೇರಿಸ್ಕೋಬೇಕಾಗುತ್ತೆ. ಅಂದರೆ 1 ಕಪ್ಪು ರವೆಗೆ 3 ಕಪ್ಪು ನೀರನ್ನು ಹಾಕೋಬೇಕಾಗುತ್ತೆ. ನಾನು ಈ ಕಡೆ ಬಿಸಿನೀರನ್ನು ಇಟ್ಟಿದ್ದೆ, ಯಾವುದೇ ಕಾರಣಕ್ಕೂ ತಣ್ಣೀರನ್ನು ಬಳಸಬೇಡಿ, ಬಿಸಿನೀರನ್ನೇ ಹಾಕಬೇಕು. ಈಗ ಇದನ್ನು ಚೆನ್ನಾಗಿ ಇದ್ರ ಜೊತೆ ನೀಟಾಗಿ ಸೆಟ್ ಮಾಡಬೇಕು. ಈ ಸಮಯದಲ್ಲಿ ನಾನೀಗ ಇದಕ್ಕೆ ಅನಾನಸ್ ಕಲರನ್ನು ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ನಾವು ಈಗ ರವೆ ಎಲ್ಲ ಚೆನ್ನಾಗಿ ಇದರಲ್ಲಿ ಈ ನೀರಿನ ಜೊತೆ ಹಾಳ್ಕೋಬೇಕು. ಆ ರೀತಿಯಾಗಿ ನಾವು ಇದನ್ನು ಚೆನ್ನಾಗಿ ತಿರುಗಿಸ್ಕೋಬೇಕಾಗುತ್ತೆ. ಚೆನ್ನಾಗಿ ಸೆಟ್ಟಾಗಬೇಕು, ಆ ಮಾವಿನ ಹಣ್ಣು ಮತ್ತು ರವೆ ಎಲ್ಲ ಚೆನ್ನಾಗಿ ಸೆಟ್ಟಾಗಬೇಕು. ನೋಡಿ ಈ ರೀತಿಯಾಗಿ ಇಲ್ಲಿ ಬರ್ತಾ ಇದೆ ನೋಡಿ ಕನ್ಸಿಸ್ಟೆನ್ಸಿ, ಈ ರೀತಿಯಾಗಿ ನೀವು ಮಾಡ್ಕೋಬೇಕಾಗುತ್ತೆ. ಈಗ ನೋಡಿ ಈ ರೀತಿಯಾಗಿ ಬರ್ತಾ ಇದೆ. ಹೀಗೆ ನಾವು ಹಾಕಿದಂಥ ನೀರೆಲ್ಲ ಡ್ರೈ ಆಗಿ ಉಪ್ಪಿಟ್ಟು ಇನ್ನು ರವೆ ಏನಿದೆ ಅದು ಚೆನ್ನಾಗಿ ಹಳ್ಕೋಬೇಕು. ರವೆ ಆ ರೀತಿಯಾಗಿ ಮಾಡ್ಕೊಂಡಾದಮೇಲೆ ಈ ಸಮಯದಲ್ಲಿ ಸಕ್ಕರೆಯನ್ನು ಸೇರಿಸ್ಕೋಬೇಕಾಗುತ್ತೆ. ಈಗ ಸಕ್ಕರೆಯನ್ನು ಕರಗುತ್ತಾ ಅದು ಮತ್ತೆ ಈಗ ನೀರಾಗುತ್ತೆ. ಈಗ ನಾನು ಏಲಕ್ಕಿಯನ್ನು ಕೂಡ ಸೇರಿಸ್ಕೊಂಡೆ ಇಲ್ಲಿ. ಈಗ ನೋಡಿ ಈ ರವೆಯನ್ನು ಕೂಡ ಮತ್ತೆ ಈಗ ರವೆ ಜೊತೆ ಎಲ್ಲ ಸಕ್ಕರೆ ಎಲ್ಲ ಒಳ್ಳೆ ಮಿಕ್ಸ್ ಆಗಿ ತುಂಬ ಒಳ್ಳೆ ಕನ್ಸಿಸ್ಟೆನ್ಸಿಯಾಗಿ ಬರ್ತಾ ಇದೆ. ರವೆ, ಮಾವಿನ ಹಣ್ಣು ಮತ್ತು ಸಕ್ಕರೆ ಎಲ್ಲ ತುಂಬ ಚೆನ್ನಾಗಿ ಇದರ ಜೊತೆ ಬೆರೆಯೋ ಹಾಗೆ ನಾವು ನೀಟಾಗಿ ಇದನ್ನು ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಈ ರೀತಿಯಾಗಿ ಸೆಟ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಬಿಡ್ದಾಗೆ ತಿರುಗಿಸ್ಕೊತಾ ಇರಬೇಕು. ಈಗ ಆಯ್ತಾ ಬತ್ತು. ಈಗ ನಾವು ಮೊದಲೇ ಹುರಿದಿಟ್ಕೊಳ್ಳುವಂತಹ ಗೋಡಂಬಿ, ಬಾದಾಮಿ ಇದನ್ನೆಲ್ಲ ಸೇರಿಸ್ಕೊಂಡ್ರೆ ಅದ್ಭುತವಾದ ಮಾವಿನ ಹಣ್ಣಿನ ಕೇಸರಿ ಬಾತ್ ರೆಡಿಯಾಗುತ್ತೆ. ನೀವು ಈ ಸೀಸನಲ್ಲಿ ಖಂಡಿತ ಇದನ್ನು ಒಂದು ಸಲ ಮಾಡಬೇಕು, ನಿಮಗೆ ತುಂಬಾ ಇಷ್ಟ ಆಗುತ್ತೆ.
ರುಚಿ ಅಂತೂ ಅಮೇಝಿಂಗ್ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿಯ ಹೊಸ ರೆಸಿಪಿಗಳಿಗಾಗಿ ಶಾರಿಕಾ ಶ್ರುತಿ ಹೋಮ್ ರೆಸಿಪೀಸ್ನನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಈಗ ನೋಡಿ, ನಾನು ಒಂದು ಬೌಲಿಂದ ಸರ್ವ್ ಮಾಡ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಒಂದೊಂದು ಬೈಟು ಕೂಡ ಅಷ್ಟು ರುಚಿಯಾಗಿತ್ತು. ನೀವು ಒಂದು ಸಲ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ, ನಿಮಗೆ ಖಂಡಿತ ಇದು ಇಷ್ಟ ಆಗುತ್ತೆ. ಇದೇ ರೀತಿ ಶಾರಿಕಾ ಶ್ರುತಿ ಪೇಜನ್ನು ಫಾಲೋ ಮಾಡ್ತಾಯಿರಿ. ಶಾರಿಕಾ ಶ್ರುತಿ ಹೋಮ್ ರೆಸಿಪೀಸನ್ನು ಫಾಲೋ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.